ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನೋಡ್ತಾ ಹೋದು ಅಡಿಕೆ ತೋಟಕ್ಕೆ ಬಂದಿದೆ. ಬೇಸಿಗೆಗಾಲದಲ್ಲಿ ನಾವು ಯಾವ ರೀತಿ ಸಾಕಣೆ ಮಾಡಬೇಕು ಅಡಿಕೆ ಗಿಡದಾಗೆ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ತಪ್ಪದೆ ಸಂಪೂರ್ಣವಾಗಿ ವೀಡಿಯೋ ನೋಡಿ ಅಂತೀನಿ. ನೋಡ್ತಾವೆ ಫ್ರೆಂಡ್ಸ್, ಫಸ್ಟು ನಾವು ಇಲ್ಲಿ ಅಡಿಕೆ ಗಿಡಕ್ಕೆ ಯಾಕಪ್ಪ ಈ ರೀತಿ ಸೋಗು ಕಟ್ಟವ್ರೆ ಅಂತ ನೀವು ತಿಳ್ಕೊತಾ ಇರ್ಬೋದು. ಏನಪ್ಪ ಅಂದರೆ ಬಿಸಿಲು ಹೊಡೆಯೋದ್ರಿಂದ ಮರಗಳಿಗೆ ತೊಂದರೆ ಆಗಬಾರ್ದು, ಅದಕ್ಕೋಸ್ಕರ ಬಿಸಿಲೆಲ್ಲ ಹೊಡಿತದೆ ಆ ಮರಗಳಿಗೆ ಈ ರೀತಿ ಸೋಗೆ ಕಟ್ಟಿದೆ. ನೀವು ಸೋಗೆ ಕಟ್ಟಲಿಲ್ಲ ಅಂದರೂ ಸಿಕ್ಕಿಲ್ಲ, ಸುಣ್ಣನಾರು ಹೊಡೀರಿ, ಆಗ ನಿಮ್ಗೆ ಅನುಕೂಲ ಆಯ್ತದೆ. ಏನಪ್ಪ ಇಲ್ಲೆಲ್ಲ ಕಟ್ಟಿಲ್ಲ, ಅಲ್ಲಿ ಮಾತ್ರ ಕಟ್ಟವ್ರೆ ಅಂದ್ರೆ ಇಲ್ಲೆಲ್ಲ ಬಿಸಿಲು ಹೊಡೆಯಲ್ಲ, ಎಲ್ಲೋ ಸಿಂಪಲಾಗಿ ಹೊಡಿತೆ. ಆದರೆ ಅಲ್ಲಿ ಎಲ್ಲ ಹೆಚ್ಚು ಬಿಸಿಲು ಹೊಡೆಯೋದ್ರಿಂದ ಆ ರೀತಿ ಮಾಡವೆ. ಮತ್ತು ಇನ್ನೊಂದಪ್ಪ, ನಮ್ಮ ತೋಟದಲ್ಲಿ ಒಂಬಳೆ ಬಂದಾಗ ತೋರಿಸ್ತೀನಿ ಅಂದಿದೆ, ಅದರಿಂದ ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋದು ಒಂಬಳೆ ಎಲ್ಲ ಯಾವ ರೀತಿ ಬಂದೈತೆ ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ ಬೇಸಿಗೆ ಟೈಮಲ್ಲಿ ಇನ್ನೊಂದು ಮೇಜರ್ ತೊಂದರೆ ಆಗೋದು ನಮಗೆ ನೀರೊಂದು ತೊಂದರೆ ಆಗುತ್ತೆ. ಅದರಿಂದ ಹೇಳ್ತಾ ಇರೋದು, ನಿಮ್ಗೆ ಏನಾದ್ರೆ ನೀರು ಕಡಿಮೆ ಇದ್ದರೆ ಡ್ರಿಪ್ ಮಾಡಿ. ಡ್ರಿಪ್ ಮಾಡಿದಾಗ ನಿಮ್ಗೆ ಅನುಕೂಲ ಆಯ್ತದೆ. ಮತ್ತು ಡ್ರಿಪ್ ಮಾಡಿಬಿಟ್ಟು ನೀರು ಹೆವಿನೂ ಆ ರೀತಿನೂ ಕೊಡೋಕ್ಕಾಯ್ತಲ್ಲ ಅಂದಾಗ ನೀವು ಬಡ್ಡೆ ಸುತ್ತ ಸೋಗೆಲ್ಲನೂ ಹಾಕ್ಬಿಟ್ಟು ಡೈರೆಕ್ಟ್ ಬಿಸಿಲು ಹೊಡೆಯೋಕೆ ಮಾಡಬೇಡಿ, ಆಗ ನಿಮ್ಗೆ ಏನೂ ಅಷ್ಟು ತೊಂದರೆ ಆಗೋಲ್ಲ. ಅದಕ್ಕೋಸ್ಕರ ನೀವು ಬಡ್ಡೆ ಸುತ್ತ ಸೋಗು ಈ ರೀತಿ ಸತ್ಯ ಅಂದ್ಬಿಟ್ಟಾಗ ನಿಮಗೆ ಬಿಸಿಲು ಡೈರೆಕ್ಟ್ ಭೂಮಿಗೆ ಬೀಳಲ್ಲ, ಆಗ ನಿಮಗೆ ಮರಗಳಿಗೆ ಹೊಸಿ ಅನುಕೂಲ ಆಯ್ತದೆ ಅಂತ ಹೇಳ್ತೀನಿ. ಆಗ ಡ್ರಿಪ್ ನೀರು ಸಾಕಾಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದೇನಪ್ಪ ಅಂದರೆ ನೋಡ್ತಾ ಹೋದು ನಮ್ಮ ತೋಟದೊಳಗೆ ಎಲ್ಲ ಈಗ ಈ ರೀತಿ ಕಡ್ಡಿ ಎಲ್ಲ ಬಿತ್ತುತ್ತೀವಿ, ನಾವು ಉಳಿಸ್ತೀವಿ. ಒಂದು ವರ್ಷಕ್ಕೊಂದಪ್ಪ ಈ ರೀತಿ ಉಳಿಸಿ ನಾವು ಕಡ್ಡಿ ಹಾಕಿದಾಗ ದನ ಕರಿಗೂ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ ಉಳಿಸ್ತೀವಿ. ಏನಕ್ಕಪ್ಪ ಅಂದರೆ ಒಂದು ವರ್ಷಕ್ಕೊಂದಪ್ಪ ಕಡ್ಡಿ ಇವೆಲ್ಲ ಚೆನ್ನಾಗಿ ಸತ್ಯ ಇರೋದೆಲ್ಲ ಕ್ಲೀನಾಗಿ ಗೊಬ್ಬರ ಅಲ್ಲಿ ಅಂತ ಉಳಿಸ್ಬಿಟ್ಟು ಈ ರೀತಿ ನಾವು ಒಂದು ಬೆಳೆ ಈ ರೀತಿ ಜೋಳ ತಗೋತೀವಿ, ಆಗ ನಮ್ಮ ದನ ಕರಿಗೂ ಅನುಕೂಲ ಆಯ್ತದೆ ಅಂತ ಅಂತೀನಿ ಫ್ರೆಂಡ್ಸ್. ಒಂದು ಅರ್ಧಕ್ಕೆ ಆ ರೀತಿ ಮಾಡ್ಕೊಳ್ಳಿ ನೀವು. ಅದೇನಪ್ಪ ಅಂದರೆ ಒಬ್ಬರು 2 ತಿಂಗಳು 3 ತಿಂಗಳಿಗೆಲ್ಲ ದನ ಕರೆದು ಉಳಿಸ್ತಾರೆ, ಸಾಲ ನೋಡಿಸ್ತಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ರೀತಿ ಹೊಡ್ಸೋಕೆ ಹೋಗಬೇಡಿ. ಏನಕ್ಕಪ್ಪ ಅಂದರೆ ಬೇರೆಲ್ಲ ಕಿತ್ತೋಗುತ್ತೆ, ತಾಯಿ ಬೇರು ಅಂತ ಮೇಲೆಲ್ಲ ಇರ್ತಾವಲ್ಲ ಅವೆಲ್ಲ ಕಿತ್ತೋಗುತ್ತೆ, ಆಗ ನಿಮಗೆ ಮರಗಳಿಗೆಲ್ಲ ಏಟಾಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೋಡ್ತಾ ಹೋದು ನಮ್ಮ ತೋಟದಲ್ಲಿ ಮರಗಳೆಲ್ಲ ಚೆನ್ನಾಗೈತೆ, ಏನೂ ತೊಂದರೆ ಆಗಿಲ್ಲ. ಇಲ್ಲೆಲ್ಲ ಕಡ್ಡಿ ಬಂದೈತೆ, ಇನ್ನೂ ಕೊಯ್ದು ನೆಕ್ಸ್ಟು ಬೇರೆ ಎಲ್ಲ ಅರ್ಧ ಬಿಟ್ಟೈತಲ್ಲ ಮೇಲ್ಗಡೆ, ಅದಕ್ಕೆ ಬಿತ್ತುತ್ತಾರೆ. ಅದರಿಂದ ಯಾವುದೇ ಕಾರಣಕ್ಕೂ ನೀವು ಆ ರೀತಿ ಮಾಡ್ಕೊಳ್ಳಿ ಅರ್ಧಕ್ಕೆ. ಇಲ್ಲಾಂದರೆ 2 ತಿಂಗಳು 3 ತಿಂಗಳಿಗೆ ತೋಟ ಎಲ್ಲ ಉಳ್ಸೋಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಹೋದು ಯಾವ ರೀತಿ ಬೆಳೆ ಬಂದೈತೆ ಅಂತ. ಆಮೇಲೆ ಇನ್ನೊಂದು ನೋಡ್ತಾ ಹೋದು, ನೀವು ಜೋಳ ಬಿತ್ತಿದಾಗ ಚೆನ್ನಾಗಿ ಬರುತ್ತೆ ಅಂತ ಏನಲ್ಲ, ಈ ರೀತಿ ಬಿಸಿಲು ಆಗಲ್ಲ, ಅದಕ್ಕೋಸ್ಕರ ಇಷ್ಟು ಕಡ್ಡಿ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇನ್ನೊಂದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆದ ಮಾತ್ರ ಮಾಡಿಬಿಡಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.